ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ 116. ಸರ್, ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಮಾತಾಡಬೇಕಿತ್ತು ಎಂದ ಶಿವ ಹೋಮ್ ಮಿನಿಸ್ಟರ್ ಮುಂದೆ ಕುಳಿತಿದ್ದ. ಪಕ್ಕದಲ್ಲಿ ಕೇಶವ ಕೂಡ ಇದ್ದ. ಆ ದಿನ ಕೆಲಸ ಶುರು ಮಾಡುವ ಮೊದಲು ಅವರನ್ನೊಮ್ಮೆ ಭೇಟಿಯಾಗಿ ಸುದ್ದಿ ಮುಟ್ಟಿಸಲೆಂದು ಬಂದಿದ್ದರು ಇಬ್ಬರು. ಈ ಡ್ರಗ್ ವಿಷಯದಲ್ಲಿ ಅವರೇ ಅಲ್ಲವೇ ಅವನಿಗೆ ಸಹಾಯ ಮಾಡಬೇಕಾಗಿರುವುದು ಈಗ. ಅವರ ಎದುರಿಗೆ ಕುಳಿತಿದ್ದ ಮಿನಿಸ್ಟರ್ ಪಕ್ಕದಲ್ಲಿ ಸೆಕ್ಯೂರಿಟಿ ನಿಂತಿದ್ದನ್ನು ನೋಡಿ ಎಂದಿದ್ದ ಶಿವನ ಮಾತಿಗೆ ಮಿನಿಸ್ಟರ್ ಸೆಕ್ಯೂರಿಟಿಗೆ ಕಣ್ಸನ್ನೆಯಲ್ಲೇ ಹೊರಗೆ ಹೋಗೆಂದು ಹೇಳಿದರು. ಅವ ಹೊರ ನಡೆದು ಬಾಗಿಲಲ್ಲಿ ನಿಂತ. ಹೇಳು ಶಿವ, ಏನು ವಿಷಯ? ನಿನ್ನನ್ನು ನೋಡ್ತಿದ್ರೆ ವಿಷಯ ಏನೋ ಗಂಭೀರವಾಗಿದೆ ಅನ್ನಿಸ್ತಿದೆ ಕೇಳಿದರು ಮಿನಿಸ್ಟರ್ ಅವನನ್ನು ನೋಡುತ್ತಾ. ಹೌದು ಸರ್, ಗಂಭೀರವಾಗಿದ್ದೆ ಎಂದ ಶಿವನ ಪರಿಸ್ಥಿತಿ ಕೇಶವನಿಗಷ್ಟೇ ಅರ್ಥವಾಗುವಂಥದ್ದು. ಹೇಳು, ಏನು? ಸರ್, ಆ ರಣದೇವನಿಗೆ ಒಬ್ಬ ಬಾಸ್ ಇದ್ದಾನೆ ಅಂತ ಗೊತ್ತಾಗಿತ್ತು. ಈಗ ಅವನು ನಾನು ಹೆಂಡತಿ ಶಕ್ತಿನ ಕಿಡ್ನಾಪ್ ಮಾಡಿದ್ದಾನೆ ಸರ್ ಎಂದವನ ಮನದಲ್ಲಿ ದುಃಖದ ಜೊತೆ ಕೋಪವೂ ಇತ್ತು. ವಾಟ್? ಏನು ಹೇಳ್ತಿದ್ಯಾ ಶಿವ ನೀನು? ಕೇಳಿದ ಮಿನಿಸ್ಟರ್ಗೂ ಆಶ್ಚರ್ಯವೇ. ಹೌದು ಸರ್, ನಿನ್ನೆ ರಾತ್ರಿ ಶಕ್ತಿನ ಕಿಡ್ನಾಪ್ ಮಾಡಿದ್ದಾರೆ ಎಂದ ಕೇಶವ ನಡೆದಿದ್ದ ಎಲ್ಲವನ್ನು ಬಿಡಿಸಿ ಹೇಳಿದ. ಅವ ಹೇಳಿ ಮುಗಿಸುವವರೆಗೂ ಶಿವ ಮೌನಿಯಾಗಿಯೇ ಕುಳಿತಿದ್ದ. ಶಿವ, ಈ ವಿಷಯನ ಮೀಡಿಯಾಕ್ಕೆ ತಿಳಿಸೋಣ ಮೊದಲು, ಅದರಿಂದ ನಮಗೆ ಏನಾದರೂ ಹೆಲ್ಪ್ ಆಗಬಹುದು ಸೂಚಿಸಿದರು ಮಿನಿಸ್ಟರ್. ಬೇಡ ಸರ್, ಈಗಲೇ ಮೀಡಿಯಾಗೆ ಇದೆಲ್ಲ ಗೊತ್ತಾಗೋದು ಬೇಡ. ಇದರಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರೋದು. ನಾವು ಅವನು ಹೇಳ್ದ ಅಂತ ರಣದೇವ್ ಮತ್ತು ಅವನ ಮಗನನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡೋ ಮೊದಲು ಡಿಪಾರ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀನಿ. ನನ್ನ ಹೆಂಡತಿಗೋಸ್ಕರ ಆ ಕ್ರಿಮಿನಲ್ಗಳನ್ನ ಬಿಡುಗಡೆ ಮಾಡೋದು ಒಳ್ಳೆಯದಲ್ಲ ಎಂದ ಶಿವ. ಅದೆಷ್ಟು ಗಟ್ಟಿ ಇರಬೇಕು? ನಿನ್ನ ಕರ್ತವ್ಯನಿಷ್ಠ ನನಗೆ ಇಷ್ಟ ಆಯಿತು ಶಿವ, ಆದರೆ ಶಕ್ತಿ ನಿನ್ನ ಹೆಂಡತಿ ಅನ್ನೋದಕ್ಕಿಂತ ಅವಳು ಒಂದು ಜೀವ ಅಂತಲೇ ನಾವು ಯೋಚನೆ ಮಾಡಬೇಕು ಅಲ್ವಾ? ಇವರನ್ನು ಬಿಡುಗಡೆ ಮಾಡಿದರೆ ಮತ್ತೆ ನಾವು ಅವರನ್ನು ಬಂಧಿಸಬಹುದು, ಆದರೆ ಶಕ್ತಿ ಜೀವಕ್ಕೆ ಅಪಾಯ ಆದರೆ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದು ಸರ್, ನೀವು ಹೇಳೋದು ಸತ್ಯ, ಆದರೆ ಅವನು ಶಕ್ತಿಗೆ ಏನೂ ಮಾಡೋಕ್ಕಾಗೋದಿಲ್ಲ ಈಗ. ಅದು ಹೇಗೆ ಹೇಳ್ತೀಯಾ? ಅವನಿಗೆ ಇವರಿಬ್ಬರು ಬಿಡುಗಡೆ ಬೇಕಾಗಿದೆ ಸರ್, ಅದಕ್ಕೆ ಶಕ್ತಿನ ಇಟ್ಕೊಂಡು ನನಗೆ ಹೆದರಿಸಿದ್ದಾನೆ. ಅಂದಮೇಲೆ ಅವನು ಅವಳಿಗೆ ಏನೂ ಮಾಡೋದಿಲ್ಲ ಎಂದ ಶಿವನ ಯೋಚನೆ ಅಷ್ಟೇ ಇದು. ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಲ್ಲ ಶಿವ. ಸರ್, ಅವನು ಎಲ್ಲಿದ್ದಾನೆ ಅಂತ ನಾನು ಕಣ್ಣು ಹಿಡಿದೇ ಹಿಡಿತೀನಿ, ಆದರೆ ಈಗಲೇ ಮೀಡಿಯಾಗೆ ಇದೆಲ್ಲ ಗೊತ್ತಾಗೋದು ಬೇಡ ಸರ್. ಮೀಡಿಯಾ ಬಗ್ಗೆ ಗೊತ್ತೇ ಇದೆ ನಿಮಗೆ. ಈಗ ಇರೋ ಟೆನ್ಷನ್ನಲ್ಲಿ ನಾನು ಅವರನ್ನು ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಮತ್ತು ನನ್ನಿಂದ ಏನು ಸಹಾಯ ಆಗಬೇಕು ನಿನಗೆ? ನನಗೆ ಪರ್ಮಿಷನ್ ಬೇಕಿತ್ತು ಸರ್ ಎಂದವನ ಕೋಪ ಮಾತನಾಡುತ್ತಿತ್ತು ಈಗ. ಯಾವುದಕ್ಕೆ? ಆ ರಣದೇವನ ಬಾಸ್ ನರಸಿಂಹ ನನ್ನ ಕಣ್ಣೆದುರಿಗೆ ಬಂದಾಗ ನಾನು ಅವನನ್ನು ಶೂಟ್ ಮಾಡ್ತೀನಿ ಸರ್. ಇದನ್ನು ತಡೆಯೋದಕ್ಕೆ ನನ್ನಿಂದನೂ ಸಾಧ್ಯ ಇಲ್ಲ. ಅವನು ಜೀವಂತ ಉಳಿಯೋದಿಲ್ಲ ಅಂತ ನಾನು ಈಗಲೇ ಹೇಳ್ತಿದ್ದೀನಿ. ಅದಕ್ಕೆ ಪರ್ಮಿಷನ್ ಬೇಕಿತ್ತು ಸರ್ ನನಗೆ ಎಂದವನ ಕೋಪ ಅವನನ್ನು ಕೊಂದು ಬಿಡುವಷ್ಟು. ಅಷ್ಟೊಂದು ಕೋಪ ಬೇಡ ಶಿವ, ಅವನಿಂದ ನಮಗೆ ಬೇಕಾದಷ್ಟು ಮಾಹಿತಿ ಸಿಗಬೇಕಾಗಿದೆ. ನಿಮಗೆ ಯಾವ ಮಾಹಿತಿ ಬೇಕೋ ಕೇಳಿ ಸರ್, ನಾನು ಹುಡುಕಿ ತಂದು ಕೊಡ್ತೀನಿ. ಆದರೆ ಶಕ್ತಿನ ಮುಟ್ಟಿದವರನ್ನು ನಾನು ಜೀವಂತ ಉಳಿಸೋದಿಲ್ಲ, ಅವರು ಉಳಿಯೋದಕ್ಕೆ ಸಾಧ್ಯನೂ ಇಲ್ಲ ಎಂದವನೇ ಎದ್ದು ಹೊರನಡೆದು ಬಿಟ್ಟ. ಕೇಶವ್, ಹ್ಯಾಂಡಲ್ ಹಿಮ್ ಎಂದರು ಮಿನಿಸ್ಟರ್ ಕುಳಿತಿದ್ದ ಕೇಶವನನ್ನು ನೋಡುತ್ತಾ. ಓಕೆ ಸರ್ ಎಂದ ಕೇಶವ ಎದ್ದು ಓಡಿದ ಶಿವನ ಹಿಂದೆ. ಶಿವ, ಇಷ್ಟೊಂದು ಕೋಪ ಬೇಡವೋ? ಮತ್ತೊಂದು ಅನಾಹುತ ಆಗೋದು ಬೇಡ ಎಂದ ಕೇಶವ ಶಿವನ ಪಕ್ಕದಲ್ಲಿ ಓಡಿ ಬಂದು. ಇದರಲ್ಲಿ ಅನಾಹುತ ಏನಿದೆ ಕೇಶು? ಅವನೊಬ್ಬ ಕ್ರಿಮಿನಲ್, ಅವನನ್ನು ಸಾಯಿಸೋದ್ರಲ್ಲಿ ಯಾವ ಅನಾಹುತನೂ ಇಲ್ಲ. ಅವನು ಬದುಕಿದ್ರೆ ಅನಾಹುತ ಆಗೋದು ಎಂದವ ಬೈಕ್ ಹತ್ತಿದ. ಅವನ ಹಿಂದೆ ಕುಳಿತ ಕೇಶವ, ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಎಂದು ಕೇಳಿದ. ಆ ನರಸಿಂಹ ಇದ್ದ ಮನೆಗೆ ಎಂದಾಗ ಬೈಕ್ ಸ್ಟಾರ್ಟ್ ಆಗಿತ್ತು. ಅಲ್ಲಿಗೆ ಯಾಕೆ? ಏನಾದರೂ ಸುಳಿವು ಸಿಗುತ್ತಾ ಅಂತ ಮತ್ತೊಮ್ಮೆ ನೋಡೋಣ ಎಂದವ ದಾರಿ ಹಿಡಿದ. ಕತ್ತಲು ತುಂಬಿತ್ತು ಆ ಕೋಣೆಯಲ್ಲಿ. ಬಾಗಿಲು ಎಲ್ಲಿದೆ ಎಂದು ನೋಡಬೇಕೆಂದರೂ ಕಿಡಿ ಬೆಳಕಿಲ್ಲ ಅಲ್ಲಿ. ಮೈಯೆಲ್ಲ ಏನೋ ನೋವು, ಜೊತೆಗೆ ಕೆಟ್ಟ ಹಸಿವು. ಹೊಟ್ಟೆ ಹಿಡಿದವಳಿಗೆ ಹಸಿವು ತಡೆಯಲಾಗದೆ ಗಂಟಲು ಮೊದಲು ಬಯಸಿದ್ದು ನೀರನ್ನು. ಆ ನೀರು ಕೂಡ ಇಲ್ಲ ಅಲ್ಲಿ. ತಾನೆಲ್ಲೋ ಬೇರೆಯ ಜಾಗಕ್ಕೆ ಬಂದಿದ್ದಾಳೆಂದು ಅರ್ಥವಾದಾಗ ಶಿವ ಎಂದು ಕೂಗಿದಳು ಜೋರಾಗಿ. ಅಳು ಕೂಡ ಒತ್ತರಿಸಿತು ಭಯಕ್ಕೆ. ಆಗ ತೆರೆದಿತ್ತು ಅವಳ ಪಕ್ಕದಲ್ಲಿದ್ದ ಬಾಗಿಲು. ಆ ಬೆಳಕು ನೋಡಿದ ಶಕ್ತಿ ಕಣ್ಮುಚ್ಚಿ ತೆಗೆದು ತಲೆ ಮೇಲೆತ್ತಿದ್ದಳು. ಎಂದೂ ನೋಡದ ವ್ಯಕ್ತಿ ಅವಳ ಕಣ್ಮುಂದಿದ್ದ. ಅಲ್ಲಿಯೇ ಗೋಡೆಯ ಮೇಲಿದ್ದ ಲೈಟಿನ ಬಟನ್ ಒತ್ತಿದ ಅವ ಮೊದಲು. ಅವನ ಕೈಯಲ್ಲಿ ಒಂದು ನೀರಿನ ಬಾಟಲ್, ಊಟದ ಪ್ಯಾಕೆಟ್ ಇತ್ತು. ಅದನ್ನು ಅವಳ ಮುಂದಿಟ್ಟವ. ತಗೋ, ತಿನ್ನು ಇದನ್ನ ಎಂದ ಹೊರಟಾಗಿ. ಯಾರು ನೀನು? ನಾನು ಎಲ್ಲಿದ್ದೀನಿ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಯಾರು ನೀವೆಲ್ಲ? ಬಿಡದೆ ಕೇಳಿದಳು ಭಯದಲ್ಲೇ. ಅದೆಲ್ಲ ನಿನಗೆ ಬೇಕಾಗಿಲ್ಲ, ಇದನ್ನ ತಿಂದು ಸುಮ್ಮನೆ ಮಲಗು ಎಂದವ ಬಾಗಿಲು ಹಾಕಿಬಿಟ್ಟ. ಎದ್ದು ನಿಂತ ಶಕ್ತಿ, ಬಾಗಿಲು ತೆಗೀರಿ, ಯಾರು ನೀವೆಲ್ಲ ಎನ್ನುತ್ತಾ ಬಾಗಿಲು ಬಡಿದಳು ಪಟಪಟನೆ. ಯಾರಿಂದಲೂ ಉತ್ತರವಿಲ್ಲ ಅಲ್ಲಿ ಅವಳ ಮಾತಿಗೆ.
ಅಳುತ್ತ ಕೆಳಗೆ ಕುಳಿತವಳಿಗೆ ಎಲ್ಲವೂ ಅರ್ಥವಾಗಿತ್ತು. ತನ್ನನ್ನು ಯಾರೋ ಅಪಹರಿಸಿದ್ದಾರೆಂದು. ಇದಕ್ಕೆ ಕಾರಣ ತಾನು ನಂಬಿದ್ದ ಆ ನರಸಿಂಹ ಎಂಬುದು ಗೊತ್ತಾಗಿತ್ತು. ತಪ್ಪು ಮಾಡಿಬಿಟ್ಟೆ ಶಿವ, ನಾನು ಆ ಅಂಕಲ್ನ ನಂಬಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನನ್ನು ಸಮಸ್ಯೆಗೆ ದೂಡಿ ನಾನು ಸಿಕ್ಕಾಕೊಂಡೆ ಎಂದು ಅಳುತ್ತಾ ಕುಳಿತಳು. ಶಿವನ ಅಪ್ಪುಗೆ ಬೇಡಿತ್ತು ಮನ. ಆದರೆ ಅವ ತನ್ನನ್ನು ಹುಡುಕಿ ಬರಲು ಸಾಧ್ಯವೇ ಈಗ? ಬರ್ತೀಯ ಶಿವ ನೀನು ನನ್ನನ್ನು ಹುಡುಕಿ? ನನಗೆ ಗೊತ್ತಿದೆ ನೀನು ನಾನಿಲ್ಲದೆ ಇರೋದಿಲ್ಲ ಅಂದಮೇಲೆ ನನ್ನನ್ನು ಹುಡುಕಿ ಖಂಡಿತ ಬರ್ತೀಯ ಎಂದುಕೊಂಡು ಧೈರ್ಯ ತೆಗೆದುಕೊಂಡವಳು ಮೊದಲು ನೀರು ಕುಡಿದು ಊಟ ಮಾಡಿದಳು. ಹೊಟ್ಟೆ ತುಂಬಿತ್ತು, ಜೊತೆಗೆ ಧೈರ್ಯವೂ ಇತ್ತು ಪರಿಸ್ಥಿತಿ ಎದುರಿಸಲು. ಯಾವುದಕ್ಕೂ ಹೆದರದವಳಲ್ಲವಲ್ಲ ಈ ಶಕ್ತಿ. ಏನಾದರೂ ಸುಳಿವು ಸಿಕ್ಕೇ ಸಿಗುತ್ತೆ ನಮಗೆ, ಯಾವುದನ್ನು ಅಲಕ್ಷ್ಯ ಮಾಡಬೇಡ ಕೇಶು ಎಂದ ಶಿವ ಆ ನರಸಿಂಹನಿದ್ದ ಮನೆಯನ್ನು ಜಾಲಾಡುತ್ತಿದ್ದ ಸಾಕ್ಷಿಗಾಗಿ. ಹಾಂ ಶಿವ ಎಂದ ಕೇಶವ ಅವನಿಗೆ ಸಹಾಯ ಮಾಡುತ್ತಿದ್ದ ಆ ಮನೆ ಹುಡುಕುತ್ತಾ. ಆ ಮನೆಯಲ್ಲಿದ್ದ ಒಂದಿಷ್ಟು ವಸ್ತುಗಳನ್ನೇ ಮತ್ತೆ ಮತ್ತೆ ಕಿದಕಿ ನೋಡುತ್ತಿದ್ದ ಶಿವ. ಹಿಂದಿನ ದಿನ ನೋಡಿದ್ದರೂ ಮತ್ತೆ ನೋಡಲೆಂದು ಬಂದಿದ್ದ ಕೇಶವನ ಜೊತೆ ಏನೂ ಸಿಗದೆ ನಿರಾಸೆ ಆದಾಗ ಅವನ ಗಮನ ಹೋದದ್ದು ಅಲ್ಲೇ ಮೂಲೆಯಲ್ಲಿದ್ದ ಕಸದ ರಾಶಿಯ ಕಡೆ. ಮುಂದೆ ನಡೆದು ಕೆದಕಿದ ಅದನ್ನು. ಯಾವುದೋ ರಸೀದಿ ಜೊತೆಗೆ ಹೋಟೆಲ್ನಲ್ಲಿನ ಬಿಲ್ ಸಿಕ್ಕಿತ್ತು. ಇಲ್ಲಿ ನೋಡು ಕೇಶು, ಯಾವುದೋ ರಸೀದಿ ಇದೆ, ಇದು ಹೋಟೆಲ್ ಬಿಲ್ ಎನ್ನುತ್ತಾ ಕೇಶವನ ಮುಂದೆ ನಿಂತವ ಕೈಯಲ್ಲಿದ್ದ ಆ ಹಾಳೆಗಳನ್ನು ಪರೀಕ್ಷಿಸಿದ. ಸಾವ್ಜಿ ಹೋಟೆಲ್ ಅಂತ ಇದೆ. ಇನ್ನು ಈ ರಸೀದಿ ಎಲ್ಲಿಯದು ಅಂತ ಗೊತ್ತಾಗ್ತಿಲ್ಲ. ಇದ್ರ ಮೇಲಿನ ಅಕ್ಷರ ಅರ್ಧ ಅಳಿಸಿ ಹೋಗಿದೆ ಎಂದವನ ಕೈಯಲ್ಲಿದ್ದ ಹಾಳೆಯನ್ನು ಹಿಡಿದ ಕೇಶವ ಒಮ್ಮೆ ಪರೀಕ್ಷಿಸಿದ. ಶಿವ, ಇದು ಯಾವುದೋ ದೇವಸ್ಥಾನದ ರಸೀದಿ ಅನಿಸುತ್ತೆ. ನೋಡಿಲ್ಲಿ, ಇದ್ರ ಹಿಂದೆ ಓಂ ಅಂತ ಬರೆದಿದೆ ಎಂದ ಕೇಶವ ಶಿವನಿಗೂ ತೋರಿಸಿದ. ಈ ಸಾವ್ಜಿ ಹೋಟೆಲ್ ಎಲ್ಲಿದೆ ಅಂತ ಹುಡುಕಿದ್ರೆ ನಮಗೇನಾದರೂ ಕ್ಲೂ ಸಿಗಬಹುದಾ ಅಂತ. ಆದರೆ ಈ ಊರಲ್ಲಿ ಆ ಹೆಸರಲ್ಲಿ ತುಂಬ ಹೋಟೆಲ್ ಇವೆ ಶಿವ. ಈ ಎರಡರ ಮೇಲೂ ಒಂದೇ ದಿನದ ತಾರೀಕಿದೆ ಕೇಶು. ಸಮಯ ನೋಡಿದರೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ನಂತರ ಹೋಟೆಲಿಗೆ ಹೋಗಿದ್ದಾರೆ ಅಂದಮೇಲೆ ಈ ಎರಡೂ ಒಂದು ರಸ್ತೆಯಲ್ಲಿವೆ. ಹಾಗಾದರೆ ನಡಿ, ಮೊದಲು ಈ ಊರಲ್ಲಿರೋ ಎಲ್ಲ ದೇವಸ್ಥಾನನೂ ನೋಡೋಣ. ಅದರ ಹತ್ರ ಯಾವುದಾದ್ರೂ ಸಾವ್ಜಿ ಹೋಟೆಲ್ ಇದ್ದರೆ ಅದೇ ಏರಿಯಾದಲ್ಲಿ ನಮಗೆ ಏನಾದರೂ ಸುಳಿವು ಸಿಕ್ಕೇ ಸಿಗುತ್ತೆ ಎಂದ ಕೇಶವ. ಅದಕ್ಕಿಂತ ಮೊದಲು ಆಸ್ಪತ್ರೆಗೆ ಹೋಗಿ CCTV ರೆಕಾರ್ಡ್ ತೆಗಿಬೇಕು ಕೇಶು. ಅದರಲ್ಲಿ ಆ ನರಸಿಂಹನ ಮುಖ ಇದ್ದೇ ಇರುತ್ತೆ. ಅವನ ಫೋಟೋ ಸಿಕ್ಕರೆ ನಮಗೆ ಇನ್ನೂ ಸಹಾಯ ಆಗುತ್ತೆ ಎಂದ ಶಿವ ಫೋನ್ ಹಿಡಿದ ಮಲ್ಲಿಕಾರ್ಜುನನಿಗೆ ಕರೆ ಮಾಡಲೆಂದು. ಅಷ್ಟರಲ್ಲಿ ಅವನಿಂದಲೇ ಬಂದ ಕರೆ ಸದ್ದು ಮಾಡಿತು. ರಿಸೀವ್ ಮಾಡಿದವ, ನಿಮಗೆ ಕಾಲ್ ಮಾಡ್ತಿದ್ದೆ ಮಲ್ಲಿಕಾರ್ಜುನ್ ನಾನು ಎಂದ ಶಿವನಿಗೆ ಆಘಾತ ಕಾದಿತ್ತು. ಸರ್, ವಿಡಿಯೋ ನೋಡಿದೆ ನಾನು, ಅದು ಹೇಗೆ ಲೀಕ್ ಆಯಿತು ಅಂತ ಪತ್ತೆ ಹಚ್ತೀನಿ ಎಂದ ಮಲ್ಲಿಕಾರ್ಜುನನ ಮಾತು ಶಿವನಿಗೆ ಅರ್ಥವಾಗಲಿಲ್ಲ. ವಿಡಿಯೋನಾ? ಯಾವ ವಿಡಿಯೋ ಮಲ್ಲಿಕಾರ್ಜುನ್? ಏನು ಮಾತಾಡ್ತಿದ್ರಾ ನೀವು? ನಾನು ನಿಮಗೆ ಸುನಂದ ಆಸ್ಪತ್ರೆಗೆ ಬನ್ನಿ ಅಂತ ಹೇಳೋದಕ್ಕೆ ಕಾಲ್ ಮಾಡ್ತಿದ್ದೆ. ಸರ್, ನೀವು ಮಾತಾಡೋದನ್ನು ನೋಡಿದರೆ ನೀವು ಇನ್ನೂ ಸೋಷಿಯಲ್ ಮೀಡಿಯಾ ನೋಡಿಲ್ಲ ಅನಿಸುತ್ತೆ. ಸೋಷಿಯಲ್ ಮೀಡಿಯಾನ? ಯಾಕೆ, ಏನಾಯಿತು ಅನುಮಾನದಿಂದ ಕೇಳಿದ. ಸರ್, ಮೊದಲು ನೋಡಿ ಎಂದಾಗ ಶಿವ ಕಾಲ್ ಕಟ್ ಮಾಡಿ ತನ್ನ ಫೋನ್ ನೋಡಿದ. ಅವನ ಕಣ್ಣರಳಿದವು. ಪಕ್ಕದಲ್ಲಿ ನಿಂತು ನೋಡುತ್ತಿದ್ದ ಕೇಶವ ಶಿವನ ಭುಜ ಹಿಡಿದ. ಆ ವಿಡಿಯೋ ನೋಡುತ್ತಿದ್ದಂತೆ ಶಕ್ತಿ ಎಂದು ಚೀರಿದ ಶಿವ ಜೋರಾಗಿ. ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಶಕ್ತಿಯ ವಿಡಿಯೋ ಅದು. ಅವಳ ಪಾದದಿಂದ ಹಿಡಿದು ತಲೆಯವರೆಗೂ ವಿಡಿಯೋ ಮಾಡಿ ಇವಳು ಇನ್ನೂ ಸತ್ತಿಲ್ಲ ಎಂಬ ಹೇಳಿಕೆ ನೀಡಿ ವಿಡಿಯೋ ವೈರಲ್ ಮಾಡಿದ್ದರು. ಅದು ಆಗಲೇ ಲಕ್ಷಾಂತರ ಜನರ ವೀಕ್ಷಣೆ ಆಗಿದ್ದಲ್ಲದೆ ನೂರಾರು ಕಮೆಂಟ್ಗಳು, ಸಾವಿರಾರು ಲೈಕ್ಸ್ಗಳಿಗೆ ಮುಟ್ಟಿತ್ತು. ಅದನ್ನು ನೋಡಿದ ಶಿವ ಕುಸಿದು ಕುಳಿತಿದ್ದ ನಿಂತಲ್ಲಿಯೇ. ಇವರು ಶಕ್ತಿ ಅಲ್ವೇ? IPS ಶಿವರಾಮ್ ಹೆಂಡತಿ ಶಕ್ತಿ ಕಿಡ್ನ್ಯಾಪ್ ಮಾಡಿದವರನ್ನ ಸುಮ್ಮನೆ ಬಿಡಬೇಡಿ. ವಿ ಆಲ್ ವಿತ್ ಯು ಶಿವ. ಹೀಗೆ ಸಾಕಷ್ಟು ಕಮೆಂಟುಗಳಿದ್ದವು. ಶಿವನ ಪೌರುಷ, ಒಳ್ಳೆಯತನದ ಬಗ್ಗೆ ಗೊತ್ತಿದ್ದ ಜನರೆಲ್ಲ ಆಗಲೇ ಆ ವಿಡಿಯೋದ ವಿರುದ್ಧ ಧ್ವನಿ ಎತ್ತಿದ್ದರು. ನ್ಯೂಸ್ ಚಾನೆಲ್ಗಳಲ್ಲಿ ಆ ವಿಡಿಯೋ ಪದೇ ಪದೇ ತೋರಿಸುತ್ತಾ ಹೇಗಾಯಿತು ಎಂಬ ಪ್ರಶ್ನೆ ಕೇಳುತ್ತಿದ್ದರು. ಪೊಲೀಸ್ ಡಿಪಾರ್ಟ್ಮೆಂಟಿನ ವಿರುದ್ಧವೂ ಮಾತುಗಳು ಕೇಳಿ ಬರುತ್ತಿದ್ದವು. ಯಾವುದು ಆಗಬಾರದೆಂದು ಶಿವ ನಡೆದಿದ್ದ ಘಟನೆಯನ್ನು ಮುಚ್ಚಿಟ್ಟಿದ್ದನೋ ಆ ಘಟನೆ ಈಗ ಜಗತ್ತಿಗೆ ಗೊತ್ತಾಗುವಂತೆ ನರಸಿಂಹ ಮಾಡಿದ್ದ. ಶಿವ, ಅವರು ಇದನ್ನೆಲ್ಲ ನಮಗೆ ಹೆದರಿಸೋದಕ್ಕೆ ಮಾಡ್ತಿದ್ದಾರೆ. ನೀನು ಹೀಗೆಲ್ಲ ಕೂತ್ಕೊಂಡ್ರೆ ನಾವು ಶಕ್ತಿನ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಏಳು ಮೇಲೆ, ಮಾಡೋ ಕೆಲಸ ತುಂಬ ಇದೆ, ಹೋಗೋಣ ನಡಿ ಎಂದ ಕೇಶವ ಅವನ ಭುಜ ಹಿಡಿದು. ಶಕ್ತಿಗೆ ಅವರು ಏನೂ ಮಾಡಿರೋದಿಲ್ಲ ಅಲ್ವಾ ಕೇಶು? ಮಗುವಂತೆ ಕೇಳಿದವನ ಕಣ್ಣುಗಳು ತುಂಬಿದ್ದವು ಶಕ್ತಿಯನ್ನು ಆ ರೀತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನೋಡಿ. ಅವಳಿಗೇನೂ ಆಗಿರೋದಿಲ್ಲ, ಏಳು ಮೇಲೆ ಎಂದ ಕೇಶವ ಅವನನ್ನು ಎಬ್ಬಿಸಿ ಅವನ ಹೆಗಲು ಹಿಡಿದು ಹೊರನಡೆದು ಬೈಕ್ ಹತ್ತಿದ. ಕೇಶವ ಮುಂದೆ ಬೈಕ್ ಹಿಡಿದು ಕುಳಿತರೆ ಶಿವ ಅವನ ಹಿಂದೆ ಕುಳಿತ. ಇಬ್ಬರೂ ಮೊದಲು ಮನೆಗೆ ನಡೆದಿದ್ದರು ರಾಯರನ್ನು ಭೇಟಿ ಮಾಡಲು. ಅಲ್ಲಿ ರಾಯರು ಕೂಡ ಆ ವಿಡಿಯೋ ನೋಡಿ ಹೆದರಿದ್ದರು. ಆದರೆ ಅವರ ಆರೋಗ್ಯಕ್ಕೇನು ತೊಂದರೆ ಆಗಿರಲಿಲ್ಲ. ಅವರ ಜೊತೆ ಕುಳಿತು ಅವರಿಗೆ ಸಮಾಧಾನ ಹೇಳಿದ ಶಿವ ನೇರವಾಗಿ ಸ್ಟೇಷನ್ಗೆ ನಡೆದಿದ್ದ. ಅಲ್ಲಿ ಆಗಲೇ ನ್ಯೂಸ್ ರಿಪೋರ್ಟರ್ಗಳ ದಂಡಿತ್ತು. ಎಲ್ಲವನ್ನು ಅವ ಎದುರಿಸಲೇಬೇಕಿತ್ತು. ಅವರಿಗೆ ಉತ್ತರ ಕೊಡುವ ಮೊದಲು ಆ ಊರಿನಲ್ಲಿನ ಎಲ್ಲ ಸಾವಜಿ
ಹೋಟೆಲ್ ಅಡ್ರೆಸ್ ಜೊತೆಗೆ ದೇವಸ್ಥಾನದ ಮಾಹಿತಿ ತೆಗೆಯಲು ಹೇಳಿದ್ದ. ಕಮಿಷನರ್ ಮಿನಿಸ್ಟರ್ ಅವನಿಗೆ ಕರೆ ಮಾಡಿ ಮಾತನಾಡಿದ್ದರು. ಮೀಡಿಯಾದವರಿಗೆ ನಡೆದ ವಿಷಯ ಹೇಳಿದ. ರಣದೇವ್ನನ್ನು ಅರೆಸ್ಟ್ ಮಾಡಿದಾಗ ಅವನ ಬಾಸ್ ಬಗ್ಗೆ ಬಿಟ್ಟುಕೊಡದ ಸುದ್ದಿ ಈಗ ಎಲ್ಲರಿಗೂ ಗೊತ್ತಾಗಿ ಅದೊಂದು ದೊಡ್ಡ ಸುದ್ದಿಯೇ ಆಗಿತ್ತು. ಎಲ್ಲ ಜನತೆ ಶಿವನ ಪರವಾಗಿ ಇದ್ದರು. ಆ ಬಾಸ್ ಎಂಬ ರಾಕ್ಷಸ ಸಿಕ್ಕರೆ ಗುಂಡಿಕ್ಕಿ ಕೊಂದು ಬಿಡಿ ಎಂಬ ಜನರ ಕೂಗು ಅವನ ಕಿವಿಗೆ ಬಿದ್ದಿತ್ತು. ಈ ಎಲ್ಲ ಗದ್ದಲದಲ್ಲಿ ಆ ದಿನ ಕಳೆದೇ ಹೋಯಿತು. ಮತ್ತೆ ಶಕ್ತಿಯ ಸುಳಿವಿಲ್ಲದೆ ಆ ಕತ್ತಲು ಕೋಣೆಯಲ್ಲಿ ಧೈರ್ಯವಿದ್ದರೂ ಕಣ್ಣೀರಿಡುತ್ತಾ ಕುಳಿತಿದ್ದ ಶಕ್ತಿ ಶಿವನ ದಾರಿಯನ್ನೇ ಕಾಯುತ್ತಿದ್ದಳು. ಅಶೋಕವನದಲ್ಲಿ ಸೀತೆ ರಾಮನಿಗೆ ಕಾದು ಕುಳಿತಂತೆ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.